ಮಕ್ಕಳ ಅಶ್ಲೀಲ ವಿಡಿಯೋ ಅತಿಯಾಗಿ ವೀಕ್ಷಣೆ ಮಾಡಿದ್ದಕ್ಕೆ ಕೇಸ್ ದಾಖಲು. ರಾಯಚೂರಿನ ಪ್ರತಿಷ್ಠಿತ ಕುಟುಂಬದ ಯುವಕನ ಮೇಲೆ ವಿರುದ್ಧ ಕೇಸ್ ದಾಖಲಾಗಿದೆ. ಸೈಬರ್ ಕ್ರೈಮ್ ಕಾಯ್ದೆ, ಮಕ್ಕಳ ವಿರುದ್ಧ ಲೈಂಗಿಕ ವಸ್ತುಗಳ ಕಾಯ್ದೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ಯುವ ಪೀಳಿಗೆ ಇತ್ತೀಚೆಗೆ ಅಶ್ಲೀಲ ವಿಡಿಯೋಗಳನ್ನು ಗಮನಿಸುವ ಮೂಲಕ ಅದೇನು ಮಾಡ್ತಾ ಇದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ವೆಬ್ಸೈಟ್ಗಳಲ್ಲಿ ಸದಾ ಅಶ್ಲೀಲ ವಿಡಿಯೋಗಳನ್ನೇ ಯುವಕ ವೀಕ್ಷಣೆಯನ್ನ ಮಾಡ್ತಾ ಇದ್ದಂತ ಪೊಲೀಸರು ಹೇಳಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಮಕ್ಕಳ ಅಶ್ಲೀಲ ವಿಡಿಯೋ ಅತಿಯಾಗಿ ವೀಕ್ಷಣೆ ಮಾಡಿದ್ದಕ್ಕೆ ಕೇಸ್ ದಾಖಲು. ರಾಯಚೂರಿನ ಪ್ರತಿಷ್ಠಿತ ಕುಟುಂಬದ ಯುವಕನ ಮೇಲೆ ವಿರುದ್ಧ ಕೇಸ್ ದಾಖಲಾಗಿದೆ. ಸೈಬರ್ ಕ್ರೈಮ್ ಕಾಯ್ದೆ, ಮಕ್ಕಳ ವಿರುದ್ಧ ಲೈಂಗಿಕ ವಸ್ತುಗಳ ಕಾಯ್ದೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ. ಯುವ ಪೀಳಿಗೆ ಇತ್ತೀಚೆಗೆ ಅಶ್ಲೀಲ ವಿಡಿಯೋಗಳನ್ನು ಗಮನಿಸುವ ಮೂಲಕ ಅದೇನು ಮಾಡ್ತಾ ಇದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅತಿ ಹೆಚ್ಚಾಗಿ ಅಶ್ಲೀಲ ವಿಡಿಯೋಗಳನ್ನು ನೋಡುವಂಥದ್ದು ಇದೀಗ ಸಹಜವಾಗಿ ಸೈಬರ್ ಕ್ರೈಮ್ ಒಂದು ರೀತಿಯಾಗಿ ರಿಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಡೆ ಯಾರು ಅತಿ ಹೆಚ್ಚಾಗಿ ಒಂದಿಷ್ಟು ನೋಡ್ತಾ ಇದ್ದಾರೆ, ಏನು ಕತೆ, ಇದೆಲ್ಲವೂ ಕೂಡ ಒಂದಿಷ್ಟು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡಿರುವಂಥ ಒಂದು ಕುಟುಂಬದ ಯುವಕ, ರಾಯಚೂರಿನ ಪ್ರತಿಷ್ಠಿತ ಕುಟುಂಬ, ಆ ಕುಟುಂಬದ ಯುವಕನ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ. ಈಗ ಈ ಕೇಸ್ ದಾಖಲಾಗ್ತಾ ಇದ್ದಾಗೆ ಸಿಕ್ಕಾಪಟ್ಟೆ ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು. ಏನ್ರಿ ಇದು ಹಿಂಗಾಗೋಗ್ಬಿಡ್ತಲ್ಲ ಇದು ನೋಡಿ. ಅತಿಯಾಗಿ ಅಶ್ಲೀಲ ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ಆರೋಪದ ಅಡಿಯಲ್ಲಿ ರಾಯಚೂರು ಜಿಲ್ಲೆಯ ಪ್ರತಿಷ್ಠಿತ ಕುಟುಂಬದ ಯುವಕನ ವಿರುದ್ಧ ಸೈಬರ್ ಕ್ರೈಮ್ ಪೊಲೀಸರು ಕೇಸನ್ನು ದಾಖಲಿಸಿದ್ದಾರೆ. ಸೊ ಮಕ್ಕಳ ಲೈಂಗಿಕ ಶೋಷಣೆ ವಸ್ತುಗಳ ಸೈಬರ್ ಕ್ರೈಮ್ ಕಾಯ್ದೆಯಡಿಯಲ್ಲಿ ಕೇಸ್ ದಾಖಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ವೆಬ್ಸೈಟ್ಗಳಲ್ಲಿ ಸದಾ ಅಶ್ಲೀಲ ವಿಡಿಯೋಗಳನ್ನೇ ಯುವಕ ವೀಕ್ಷಣೆಯನ್ನು ಮಾಡ್ತಾ ಇದ್ದಂತ ಪೊಲೀಸರು ಹೇಳಿದ್ದಾರೆ. ಈಗ ಯುವಕರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡೋದು, ವಿಡಿಯೋಗಳನ್ನು ನೋಡೋದು, ಮಜಾ ಮಾಡೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಸಾಕಷ್ಟು ಯುವಕರು ಹೆಂಗಾಗ್ಬಿಟ್ಟಿದೆ ಅಂದರೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ವೆಬ್ಸೈಟ್ ನೋಡಿದ್ರೇ ಒಂದು ಕಡೆ ನಿದ್ದೆ ಬರುತ್ತೆ, ಒಂದು ಸೈಡ್ ವೆಬ್ಸೈಟ್ ನೋಡಿದ್ರೇ ಒಂದಿಷ್ಟು ನಮಗೆ ರಿಲೀಫ್ ಸಿಗುತ್ತೆ ಅನ್ನುವಂಥ, ಅಂದರೆ ಬೇರೆ ಬೇರೆ ರೀತಿಯಾದಂಥ ಮೈಂಡಲ್ಲಿ ಒಂದಿಷ್ಟು ತುಂಬಿಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಯುವಕರು ಇದ್ದಾರೆ. ಸೊ ಅದು ಯಾಕಾದರೂ ಒಂದಿಷ್ಟು ವೀಕ್ಷಣೆ ಮಾಡ್ತಾ ಇದ್ದಾರೋ ಏನು ಕತೆನೋ ಅನ್ನುವಂಥದ್ದು. ಹೌದು, ಒಂದಿಷ್ಟು ವಯಸ್ಸಿದೆ, ವಯಸ್ಸಿಗೆ ತಕ್ಕ ಹಾಗೆ ಒಂದು ಕಡೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥದ್ದು, ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥದ್ದು, ಅದು ಯಾವುದೂ ಕೂಡ ಇತ್ತೀಚಿನ ಯುವ ಪೀಳಿಗೆ ಮಾಡ್ತಾ ಇಲ್ಲ. ಕೇವಲ ಯುವಕರು ಮಾತ್ರ ಅಂತಲ್ಲ, ಯುವತಿಯರು ಕೂಡ ಒಂದಿಷ್ಟು ಕೈ ಹಾಕುವಂಥ ಕೆಲಸವಂತೂ ಮಾಡ್ತಾ ಇದ್ದಾರೆ. ಸಹಜವಾಗಿ ನಾವು ನೋಡ್ತಾ ಇದ್ರೆ ವೆಬ್ಸೈಟ್ಗಳನ್ನು ಅವರು ಕೂಡ ಸರ್ಚ್ ಮಾಡ್ತಾ ಇರುವಂಥದ್ದು, ಇನ್ಸ್ಟಾಗ್ರಾಮ್ನಲ್ಲಿ ಬರ್ತಾ ಇರುವಂಥ ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೂಡ ಗಮನಿಸುವ ಮೂಲಕ ಅಂತಂದರೆ ಪ್ರಚೋದನೆಗೆ ಕೊಡುವಂಥ ಕೆಲಸ. ಯಾಕಂದರೆ ಮೊನ್ನೆ ತಾನೇ ಕೂಡ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಒಂದಿಷ್ಟು ವಿಡಿಯೋಗಳು. ಅದು ಕೂಡ ಗಮನಿಸ್ತಾ ಹೋದಾಗ ಅಂತಂದರೆ ಅಷ್ಟರ ಮಟ್ಟಿಗೆ ಸದ್ದನ್ನು ಮಾಡ್ತಾ ಇದೆ ನೋಡಿ. ಇದೀಗ ರಾಯಚೂರಿನಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಘಟನೆ ಕೇಸ್ ದಾಖಲಾಗ್ತಾ ಇದ್ದಾಗೆ ಅದೆಷ್ಟೋ ಯುವಕರಲ್ಲಿ ಒಂದಿಷ್ಟು ಶುರು ಆಗಿಬಿಟ್ಟಿರುತ್ತೆ, ಅರೆ ಏನಾಗೋಗ್ಬಿಡ್ತು ಇದು. ಸೊ ಒಂದು 99% ಒಂದು ಕಡೆ ಗಮನಿಸ್ತಾ ಹೋದರೆ ಯುವಕರು ಹಾಳಾಗ್ತಾ ಇರೋದೇ ಇದು ಕೆಲವೊಂದಿಷ್ಟು ವೆಬ್ಸೈಟ್ಗಳಿಂದ. ಸರ್ಕಾರ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಒಂದಿಷ್ಟು ಇದರ ಮೇಲೆ ಸರಿಯಾದಂಥ ಒಂದಿಷ್ಟು ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದರೆ ಸಾಕಷ್ಟು ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡೋದ್ರಿಂದಾಗಿ ಅದೆಷ್ಟೋ ಮಕ್ಕಳ ಜೀವನ ಹೋಗ್ತಾ ಇದೆ. ಸೊ ರಾತ್ರಿ ಇಡೀ ಇದನ್ನೇ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಬೇರೆ ಬೇರೆ ರೂಮ್ ಮಾಡ್ಕೊಂಡಿರ್ತಾರೆ, ಮನೆಯಲ್ಲಿ ಇದ್ರೂ ಕೂಡ ಬೇರೆ ಬೇರೆ ರೂಮ್ಗಳನ್ನು ಮಾಡಿಕೊಂಡು ಅವರವ್ರ ರೂಮ್ಗಳಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಕಡೆ ಹೆಂಗೆ ಸರ್ಚ್ ಮಾಡ್ತಾರೆ ಅಂತಂದರೆ ಯಾವ ರೀತಿಯಾಗಿ ಅಂದರೆ ಪ್ರತಿಯೊಂದು ಕೂಡ ಅವರು. ಸೊ ಈಗ ಹಗಲು ರಾತ್ರಿ ಅನ್ನೋದೇ ಸದಾ ಅಶ್ಲೀಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಂಥ ಮುಳುಗ್ತಾ ಇರುವಂಥ ಮಕ್ಕಳನ್ನು ಒಂದು ಕಡೆ ಗಮನಿಸ್ತಾ ಹೋದರೆ ಅಂಥವರನ್ನೇ ಒಂದಿಟ್ಟು ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಮೊದಲಿಗೆ ಒಂದು ಕಡೆ ಗಮನಿಸ್ತಾ ಹೋದರೆ ರಾಯಚೂರು ಭಾಗದಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಘಟನೆ ಕೇಳಿ ಬಂತು. ಸೊ ಆ ಘಟನೆಗೆ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಮಕ್ಕಳನ್ನು ಲೈಂಗಿಕವಾಗಿ ಶೋಷಿಸುವ ಅಂತಂದರೆ ವಿಡಿಯೋಗಳನ್ನು ವೀಕ್ಷಣೆ ಅಪರಾಧ ಬಹಳ ಆಗ್ತಾ ಇದೆ. ಸೊ ಬಹಳ ಜನರಿಗೆ ಇದರ ಬಗ್ಗೆ ಮಾಹಿತಿ ಇರಲ್ಲ. ಚೈಲ್ಡ್ ಸೆಕ್ಷುವಲ್ ಅವೆನ್ಸ್ ಏನು ಮ್ಯಾಟ್ರ್ ಇದೆಯಲ್ಲ, ಆ್ಯಕ್ಟ್ ನಡಿಯಲ್ಲಿ ಮಕ್ಕಳನ್ನು ಒಂದಿಷ್ಟು ಅಶ್ಲೀಲ ವಿಡಿಯೋ ವೀಕ್ಷಣೆ ಕೂಡ ಒಂದಿಷ್ಟು ಅಪರಾಧ ಆಗ್ತಾ ಇದೆ. ಹೀಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಕುಟುಂಬದ ಯುವಕನ ವಿರುದ್ಧ ಸರಿಸುಮಾರು 32 ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಒಂದಲ್ಲ ಎರಡಲ್ಲ 32 ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಪೊಲೀಸರು ಒಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಯಾಕೆ ಅಂತಂದರೆ ವೆಬ್ಸೈಟ್ನಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಆಧಾರದ ಮೇಲೆ ಅತಿ ಹೆಚ್ಚು ವಿಡಿಯೋವನ್ನು ಯಾರು ವೀಕ್ಷಣೆಯನ್ನು ಮಾಡಿದ್ದಾರೆ, ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ, ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಅಂಥವರನ್ನ ಇದೀಗ ಪೊಲೀಸ್ ಅಧಿಕಾರಿಗಳು ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವಿಡಿಯೋ ಗಮನಿಸ್ತಾ ಹೋದ್ರೆ ಅಂತಂದ್ರೆ ಅಶ್ಲೀಲ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಬಳಿಕ ಯುವಕರು ಮೊಬೈಲ್ ವಿಡಿಯೋ ವೀಕ್ಷಣೆ ಮಾಡಿದಂಥ ಹಿಸ್ಟರಿಯನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಸೊ ಆದರೆ ಅಶ್ಲೀಲ ವೆಬ್ಸೈಟ್ನಲ್ಲಿ ಯುವಕರು ವಿಡಿಯೋ ನೋಡಿದ ದಾಖಲೆ ರೆಕಾರ್ಡ್ ಕೂಡ ಆಗ್ತಾ ಇದೆ.
ಸೊ ಈಗ ಚೈಲ್ಡ್ ಸೆಕ್ಸುವಲ್ ಮೆಟೀರಿಯಲ್ ಆ್ಯಕ್ಟ್ ನಡಿಯಲ್ಲಿ ಮಕ್ಕಳ ಅಶ್ಲೀಲ ವಿಡಿಯೋ ವೀಕ್ಷಣೆ ಮಾಡಿರುವಂಥದ್ದು ಸಾಬೀತಾದರೆ ಸರಿ ಸುಮಾರು 5 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 10 ಲಕ್ಷದವರೆಗೆ ದಂಡವನ್ನು ವಿಧಿಸಲು ಅವಕಾಶ ಇದೆ. ಹಾಗಾಗಿ ಸೊ ಒಂದು ಕಡೆ ಈ ರೀತಿಯಾದಂಥ ಕೇಸ್ಗಳಿಗೆ ಕೈ ಹಾಕೋಕ್ಕಿಂತ ಮುಂಚೆ, ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಜಾಗೃತರಾಗಿರಿ. ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಒಂದಿಷ್ಟು ಘಟನೆಗಳಿಗೆ ಆಸ್ಪದವನ್ನು ನೀಡಕ್ಕೆ ಹೋಗಬೇಡಿ. ಒಂದಿಷ್ಟು ನೀವು ಏನಾದರೂ ಸರ್ಚ್ ಮಾಡ್ತಾ ಇದ್ದರೆ ಈಗಲೇ ನಿಲ್ಲಿಸ್ಬಿಡಿ. ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಸಾಕಷ್ಟು ಜನ ಈ ರೀತಿಯಾದಂಥ, ಯಾಕಂದರೆ ಯುವ ಪೀಳಿಗೆಗೆ ಇತ್ತೀಚೆಗೆ ಅಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನು ಮಾಡಲಿಲ್ಲ ಅಂತಂದ್ರೂ ಅದು ಮಾತ್ರ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ನೋಡಿ, 5 ವರ್ಷದವರೆಗೆ ಜೈಲು ಶಿಕ್ಷೆ ಆಗುತ್ತೆ, 10 ಲಕ್ಷ ರೂಪಾಯಿ ದಂಡ ವಿಧಿಸುತ್ತೆ. ಅದರ ಜೊತೆಗೆ ನಿಮ್ಮ ತಾಯಿ ತಂದೆ, ಇಡೀ ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಹಾಳಾಗಿ ಹೋಗ್ಬಿಡುತ್ತೆ. ತಾಯಿ ತಂದೆಯೂ ಕೂಡ ಒಂದಿಷ್ಟು ತಲೆ ಎತ್ತಿ ಮೆರೆಯುವಂಥದ್ದು, ತಲೆ ಎತ್ತಿ ಎಲ್ಲೂ ಕೂಡ ನಡೆದುಕೊಂಡು ಹೋಗೋದಿಲ್ಲ. ಸಮಾಜಕ್ಕೆ ಒಂದು ರೀತಿಯಾಗಿ ಎಲ್ಲವೂ ಕೂಡ ಗೌರವವನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ತಾಯಿ ತಂದೆಗೋಸ್ಕರ ಆದರೂ ಕೂಡ, ನಿಮ್ಮ ಕುಟುಂಬಕ್ಕೋಸ್ಕರ ಆದರೂ ಕೂಡ ಈ ರೀತಿಯಾದಂಥ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡೋದನ್ನು ನಿಲ್ಲಿಸಿ ನಿಮ್ಮ ಜೀವನವನ್ನು ಉಳಿಸ್ಕೊಳ್ಳಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.